ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನೋಡಿ, ನಮ್ಮ ಮನೆ ಕರ್ಕೊಂಬಂದಿದ್ದೆ ಈ ನನ್ನ ಮಗನ. ನೋಡಿ ಬರೀ ಯಾವಾಗಲೂ ಮಲಗಿರ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಯಾವಾಗಲೂ ಮಲಗಿರ್ತಾನೆ. ಕರ್ಕೊಂಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡು ಅಂತಂದರೆ, ನೆನ್ನೆ ಇದು ತಂದಿದ್ವಲ್ಲ, ಏನೋ ಹೆಡ್ಸೆಟ್ ಎಲ್ಲ ತಂದಿದ್ದು. ಗೈಸ್ ನೆನ್ನೆ ರಾತ್ರಿ ಹತ್ತತ್ರ 3-3:30 ಆಯಿತು ನಾವು ಮಲಗೋಷ್ಟೊಳಗೆ ಇದೆಲ್ಲ ಸೆಟ್ ಮಾಡಿ ರೆಡಿ ಮಾಡಿ ಸ್ಟ್ರೀಮಿಗೆ ರೆಡಿ ಮಾಡೋಕ್ಕೆ. ಸೊ ಬೆಳಿಗ್ಗೆ ಬೇಗನೆ ಬೇರೆ ಎದ್ಬಿಟ್ಟಿದ್ದು, ಅದಕ್ಕೆ ನಿದ್ದೆ ಮಾಡಿಬಿಟ್ಟು ಇವಾಗ ನಿದ್ದೆ ಹೊಡ್ಕೊಂಡು ಮತ್ತೆ ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ಮಲಗವನೆ. ಗೈಸ್ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಮನೇಲಿ ಇವತ್ತು ನಮ್ಮಮ್ಮ, ನಮ್ಮ ಅತ್ತಿಗೆ ಮತ್ತು ನಮ್ಮ ಪಾಪು ಅವರೆಲ್ಲ ಇದಕ್ಕೆ ಹೋಗೋರೆ, ದೇವಸ್ಥಾನಕ್ಕೆ ಹೋಗೋರೆ, ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋರೆ. ಸೊ ಅದಕ್ಕೆ ನಮ್ಮಮ್ಮವರು ಇನ್ನೂ ಮೈಸೂರಲ್ಲವ್ರಂತೆ. ಇಟ್ಸ್ ಆಲ್ರೆಡಿ ಅರೌಂಡ್ 9 ಗಂಟೆ ಆಗೋಗಿದೆ. ಸೊ ಅದಕ್ಕೆ ನಮ್ಮ ಮನೇಲಿ ನಮ್ಮಮ್ಮ ಇಲ್ವಲ್ಲ, ಅದಕ್ಕೆ ಅವ್ರ ಬದಲು ನೋಡಿ 9 ಗಂಟೆ ಆಗೋಗಿದೆ. ಸೊ ಅದಕ್ಕೆ ಅವರಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ನಮಗೋಸ್ಕರ ಅಡುಗೆ ಮಾಡ್ತಾವ್ರೆ. ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡ್ತಾವ್ರೆ ಅಂತ. ಸಾರ್, ಏನು ಮಾಡ್ತಾಯಿದ್ದೀರಿ ಸಾರ್? ಗೈಸ್ ಇಲ್ಲಿ ನೋಡಿ, ನಮಗೋಸ್ಕರ ನಮ್ಮ ಅಪ್ಪಾಜಿ ತಿಳಿ ಸಾಂಬಾರು ಮಾಡ್ತಾವ್ರೆ. ಏನಪ್ಪಾಜಿ ಅದು? ಟೊಮೊಟೊ ಸಾರ, ತಿಳಿ ಸಾರ? ಟೊಮೊಟೊ ಸಾಂಬಾರು. ಓಕೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ನೀವು? ಮೆಣಸಿನ್ಕಾಯಿ. ಇರಿ ಗೈಸ್, ನಿಮ್ಮ ಮನೇಲಿ ಎಲ್ಲಾದರೂ ಅಮ್ದಿರು ಅಥವಾ ಮನೇಲಿ ಯಾರಾದರೂ ಅಡುಗೆ ಮಾಡೋರು ಹೊರಗಡೆ ಹೋದ್ರೆ ಹೆಂಗೆ ಸಾಂಬಾರು ಮಾಡ್ಕೊಳ್ಳೋದು ಮನೇಲಿ ಅಂತ ನಮ್ಮ ಅಪ್ಪಾಜಿ ಹೇಳ್ತಾರೆ. ಕೇಳಿಸ್ಕೊಳ್ಳಿ ಇವಾಗ. ಏನೇನು ಹಾಕಿದ್ದೀರಾ? ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಜೀರಿಗೆ, ಆಮೇಲೆ ಸಾಸಿವೆ, ಧನಿಯಾ ಪುಡಿ, ಸಾಂಬಾರು ಪೌಡ್ರು, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಷ್ಟೇ ಹಾಕೊಬಿಟ್ಟು ಸುಮ್ಮನೆ ಹಿಂಗೆ ಹಾಕ್ಬಿಡೋದಾ? ಎಷ್ಟೊತ್ತು ಹಿಂಗೆ ಬಾಯ್ಲ್ ಮಾಡಬೇಕು? 5 ನಿಮಿಷ ಬಾಯ್ಲ್ ಮಾಡಬೇಕು ಈರುಳ್ಳಿ. ಎಷ್ಟು ಜನಕ್ಕೆ ಮಾಡ್ತಾರದು ನೀವೀಗ? 6 ಜನಕ್ಕೆ ಮಾಡ್ತಾ ಇದ್ದೀವಿ. 6 ಜನ. ಗೈಸ್ ಇವಾಗ ಅಮ್ಮ, ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಪ್ಪಾಜಿ, ನನ್ನ ಫ್ರೆಂಡು. ಸೊ 6 ಜನ ಇದ್ದೀವಿ. ಪರ್ಣಿನೂ ಸೇರಿ 7 ಜನ. ಅವ್ನು ಗುಂಡುಂಗೆ ಮೊಸರನ್ನ ಹಾಕ್ತೀವಿ. ಸೊ 7 ಜನಕ್ಕೆ ಸೇರಿ ಇಷ್ಟು ಮಾಡ್ತಾರೆ. 7 ಜನ ಅಂತಂದ್ರೆ ನಿಮ್ಗೆ ಹೆಂಗೆ ರೇಷಿಯೋ ಗೊತ್ತಾಯ್ತು? ಎಷ್ಟೆಷ್ಟು ಈರುಳ್ಳಿ ಹಾಕ್ಬೇಕು, ಎಷ್ಟೆಷ್ಟು ಟೊಮೊಟೊ ಹಾಕ್ಬೇಕು? 3 ಈರುಳ್ಳಿ, 3 ಟೊಮೊಟೊ. ಓಕೆ. 3 ಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿ. ಆಮೇಲೆ ಮಾಮೂಲಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ, ಒಂದು ಸ್ಪೂನು ಹಸಿಮೆಣಸಿನ್ಕಾಯಿ ಪುಡಿ. ಗೈಸ್ ನೋಡಿ, ಕೊತ್ತ ಅಂತ ಕುದೀತೈತೆ. ಅಲ್ಲಿ ಅನ್ನನೂ ಮಾಡಿ ಇಟ್ಬಿಟ್ಟಾರೆ ಗೈಸ್. ಆಲ್ರೆಡಿ ಅನ್ನಕ್ಕೆ ಫಸ್ಟ್ ಇಟ್ಬಿಟ್ಟು ಅದಾದಮೇಲೆ ಅನ್ನ ಮಾಡಿ ಇಟ್ಬಿಟ್ಟವ್ರೆ. ಅನ್ನ ಎಷ್ಟು ಪಾವ್ ಹಾಕಿದ್ರೆ ಪೂಜಿ? 3 ಪಾವ್. ಗೈಸ್ 3 ಪಾವ್ ಅನ್ನ ಹಾಕೋರೆ. 3 ಪಾವ್ ಅನ್ನಕ್ಕೆ ಎಷ್ಟು ಇಂಚ್ ನೀರು ಹಾಕ್ಬೇಕು? 3 ಇಂಚು. 3 ಪಾವ್ ಅನ್ನಕ್ಕೆ 3 ಇಂಚ್ ನೀರು ಹಾಕ್ಬೇಕಂತೆ. 3 ಪಾವ್ ಅನ್ನಕ್ಕೆ 3 ಇಂಚ್ ನೀರು ಹಾಕ್ಬಿಟ್ಟು ಆಲ್ರೆಡಿ ಇಟ್ಬಿಟ್ಟವ್ರೆ. ಸೊ ಅದು ಫಸ್ಟ್ ಅನ್ನ ಹಾಕ್ತೈತೆ. ಅದಾದಮೇಲೆ 3 ಈರುಳ್ಳಿ, 3 ಟೊಮೊಟೊ, 3 ಮೆಣಸಿನ್ಕಾಯಿ ಕಟ್ ಮಾಡಿ, ಅದಾದ್ಮೇಲೆ ಸ್ವಲ್ಪ ದಪ್ಪ ಇದ್ರೆ 3, ಇಲ್ಲ ಅಂದ್ರೆ 4 ಹಾಕ್ಬೇಕು. ಓಕೆ. ಈರುಳ್ಳಿ ದಪ್ಪ ಇದ್ರೆ 3 ಅಂತೆ, ಸೊ ಸಣ್ಣ ಇದ್ರೆ 4. ಅದಾದ್ಮೇಲೆ ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲೇ ಕಟ್ ಮಾಡಿಟ್ಟವ್ರೆ. ಅದೇನಕ್ಕೆ ಅಂತಂದರೆ ಫೈನಲ್ ಟಚ್ ಅದು. ಕೊತ್ತಂಬರಿ ಸೊಪ್ಪು ಅದು ಲಾಸ್ಟಲ್ಲಿ ಇದು ಬರುತ್ತಲ್ಲ, ಸೊ ಅದು ಫೈನಲ್ ಟಚ್ಗೆ ಅಂದ್ಬಿಟ್ಟು ಇಟ್ಕೊಂಡವ್ರೆ. ಸೊ ಇನ್ನು ಇದೊಂದು ಎಷ್ಟು ನಿಮಿಷ ಕುದಿಬೇಕು? ಹಿಂಗೆ ಒಂದು 2 ನಿಮಿಷ ಆಯಿತು. 2 ನಿಮಿಷ ಆಯಿತು. ಓಕೆ, 2 ನಿಮಿಷ. ಇನ್ನೊಂದು 2 ನಿಮಿಷಕ್ಕೆ ಆಗೋಗುತ್ತಂತೆ ಗೈಸ್. ಫಸ್ಟ್ ಏನು ಮಾಡ್ತಾರೆ ಅಂತಂದರೆ, ಹೇಳಿ ಹೆಂಗೆ ಮಾಡಿದ್ರಿ ಇದನ್ನು? ಫಸ್ಟ್ ಏನೇನು ಹಾಕಿದ್ರಿ ಅದಕ್ಕೆ? ಎಣ್ಣೆ. ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಎಷ್ಟೊತ್ತು ಬಿಡಬೇಕು? 2 ನಿಮಿಷ ಬಿಸಿ ಆಗೋವರೆಗೆ ಬಿಡಬೇಕು. ಓಕೆ, ಬಿಸಿ ಆಗೋವರೆಗೆ ಬಿಡಬೇಕು. ಆಮೇಲೆ ಮಾಮೂಲಿ ಫಸ್ಟ್ ಮೆಣಸಿನ್ಕಾಯಿ ಹಾಕಬೇಕು, ಆಮೇಲೆ ಈರುಳ್ಳಿ ಹಾಕಬೇಕು. ಸಾಸಿವೆ ಹಾಕಕ್ಕಿಲ್ವಾ? ಆಮೇಲೆ ಹೇಳ್ಬೇಕು ನೀವು, ಆರ್ಡರ್ ವೈಸಲ್ಲಿ ಹೇಳ್ಬೇಕು. ನಮ್ಮ ಜನ ಆಮೇಲೆ ಕನ್ಫ್ಯೂಸ್ ಆಗ್ಬಿಟ್ರೆ ಅವ್ರು ಮಾಡೋರು ಪಾಪ. ಆರ್ಡರ್ ವೈಸಲ್ಲಿ ಎಣ್ಣೆ ಹಾಕಬೇಕು, ಆಮೇಲೆ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಈರುಳ್ಳಿ ಹಾಕೊಂಡು ಬಾಯ್ಲ್ ಮಾಡ್ಕೋಬೇಕು. ಓಕೆ. ಅದು ಬರೋವರೆಗೆ ಬಾಯ್ಲ್ ಮಾಡಿ. ಓಕೆ ಗೈಸ್, ಬಿಳಿ ಈರುಳ್ಳಿ ಇರೋದು ಕೆಂಪು ಈರುಳ್ಳಿ ಆಗೋವರೆಗೂ ಬಾಯ್ಲ್ ಮಾಡಬೇಕು. ಆಮೇಲೆ ಬಾಯ್ಲ್ ಮಾಡ್ಕೊಂಡು ಆ ನಂತರ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಸಾಂಬಾರ್ಗೆ ನೀರು ಹಾಕೋಬೇಕು. ಓಕೆ. ನೀರು ಹಾಕೊಂಡು ಬೇಯಿಸಿ, ಖಾರದ ಪುಡಿ ಎಲ್ಲ ನೋಡಿ ಈ ಥರ ಫುಲ್ ಬಾಯಲ್ ಆಗೋ ತನಕ ಬೇಯಿಸ್ಬೇಕು. ಓಕೆ. ಖಾರದ ಪುಡಿ ಎಲ್ಲ ಮೇಲಿರುತ್ತೆ, ಎಲ್ಲ ಫುಲ್ ಬಾಯಲ್ ಆಗೋವರೆಗೆ ಬೇಯಿಸ್ಕೊಂಡು ಇಟ್ಕೋಬೇಕು. ಓಕೆ. ಸೊ ಗೈಸ್, ಅದು ಖಾರ ಪುಡಿದು ಏನೋ ಹಾಕಿದ ತಕ್ಷಣ ಅದು ಸ್ಮೆಲ್ ಎಲ್ಲ ಅಂದರೆ ಹಸಿ ಸಿಗಬಾರ್ದು. ಖಾರ ಪುಡಿ ನಿಮಗೆ ತಿಂದಾಗ ಇದೇನು ಹಸಿ ಸಿಗ್ತೈತಲ್ಲ ಆ ಥರ ಸಿಗಬಾರ್ದು. ಸೊ ಅದ್ರದ್ದು ಎಲ್ಲ ಫ್ಲೇವರ್ ಎಲ್ಲ ಅದಕ್ಕೆ ಸಾಂಬಾರಿಗೆ ಹಿಡಿಯೋಷ್ಟು ಕುದಿಸ್ಕೊಬೇಕು. ಅದಾದಮೇಲೆ ನೀವು ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ರುಚಿ ಹಾಕೊಬಿಡಿ. ಯಾಕೆ ಅಂತಂದರೆ ಈರುಳ್ಳಿಗೆ ಸ್ವಲ್ಪ ರುಚಿ ಚೆನ್ನಾಗಿ ಹಿಡಿಯುತ್ತೆ. ಸೊ ಅವಾಗ ಅದು ನಾನು ಇವಾಗ ಕಲ್ತ್ಕೊಂಡಿದ್ದೆ ಟಿಪ್ಸು. ಆ್ಯಕ್ಚುಲಿ ಇವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಅದಕ್ಕೆ ಮೆತ್ತಗೆ ತೋರಿಸೋಣ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಬಂದೆ. ನಮ್ಮ ಅಪ್ಪಾಜಿ ಆಲ್ರೆಡಿ ಇನ್ನೊಂದು 2 ನಿಮಿಷಕ್ಕೆ ಮುಗಿಸೇ ಬಿಡ್ತಾರೆ. ಆಮೇಲೆ ಹೇಳಿ ಅಷ್ಟೇ, ಇನ್ನೊಂದು 2 ನಿಮಿಷಕ್ಕೆ ಮುಗಿದೋಗುತ್ತೆ. ಆಮೇಲೆ ತಟ್ಟೆಗೆ ಹಾಕ್ಕೊಂಡು ಪೋಣಿಸ್ಬಿಡೋದು. ಸೊ ಗೈಸ್, ಇವಾಗ ನಮ್ಮ ಅಮ್ಮವ್ರು ಇನ್ನೂ ಮೈಸೂರಲ್ಲಿ ಬಸ್ ಹತ್ತವ್ರಂತೆ. ಸೊ ಅವ್ರು ಮೈಸೂರಲ್ಲಿ ಬಸ್ ಹತ್ತಿ
ಇಲ್ಲಿಗೆ ಬಂದು ನಮ್ಮ ಅಪ್ಪಾಜಿ ಮಾಡಿರೋ ಅಡುಗೆನ ತಿಂದು ಅವ್ರ ಹತ್ರ ರಿವ್ಯೂ ಕೇಳ್ಬೇಕು ನಾನು ಫಸ್ಟು. ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಬಂದವನೇ, ನನ್ನ ಫ್ರೆಂಡೂ ಫಸ್ಟ್ ಟೈಮ್ ನಮ್ಮ ಅಪ್ಪಾಜಿ ಕೈಲಿ ಊಟ ತಿಂತಾರದು. ನಮ್ಮ ಅಪ್ಪಾಜಿ ಸಖತ್ ನೆಕ್ಸ್ಟ್ ಲೆವೆಲ್ ಶೆಫ್ ಗೈಸ್, ಸಕ್ಕತ್ತಾಗಿ ಮಾಡ್ತಾರೆ ಅಡುಗೆನ. ಆ್ಯಂಡ್ ಅವರಿಗೆ ಮೇಯ್ನ್ ಅವರು ಅಂದರೆ ಅಮ್ಮ ಇಲ್ಲ ಅಂತಂದರೆ ಅವರು ಫಸ್ಟ್ ಮಾಡೋದೇ ಒಂದು ಟೊಮೊಟೊ ಗೊಜ್ಜು, ಇಲ್ಲ ಅಂತಂದರೆ ತಿಳಿ ಸಾಂಬಾರು, ಎರಡರಲ್ಲೊಂದು ಫಿಕ್ಸು. ಬಟ್ ಟೊಮೊಟೊ ಗೊಜ್ಜಂತೂ ಸಖತ್ತಾಗಿ ಮಾಡ್ತಾರೆ. ಇವತ್ತು ಟೊಮೊಟೊ ಗೊಜ್ಜು ಏನಕ್ಕೆ ಮಾಡಿಲ್ಲ ಅಂತಂದರೆ ಜಾಸ್ತಿ ಜನ ಬೇರೆ ಇದ್ದೀವಿ, ಸೊ ಹಾಗಾಗಿ 6 ಜನ ಇರೋದ್ರಿಂದ ಟೊಮೊಟೊ ಚಿಲ್ಲಿ ಸಾರೋ ನೋಡಿ ಹಿಂಗೆ ಕುದೀತೈತೆ ಕೊತ 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 ಅಂತ. ಏನಪ್ಪಜಿ ಸಾಂಬಾರಲ್ಲಿ ಬರೀ ಸಾಸಿವೆನೇ ಕಾಣ್ತವೆ, ಮುಂಚೆ ಅದು ಟೇಸ್ಟ್ ಚೆನ್ನಾಗಿ ಸಿಗುತ್ತಾ ನಿಮಗೆ? ಸಾಂಬಾರ್ನಲ್ಲಿ ಸಾಸಿವೆ ಕಾಣ್ದೆ ಇನ್ನೇನು ಕಾಣ್ತದೆ? ನಮ್ಮ ಅಪ್ಪಾಜಿ ನೋಡಿ ನನಗೆ ಕೌಂಟ್ರ್ ಕೊಡ್ತಾವ್ರೆ, ಸಾಂಬಾರಲ್ಲಿ ಸಾಸಿವೆ ಕಾಣ್ದೆ ಇನ್ನೇನು ಕಾಣ್ತದೆ ಅಂತ. ಬರಲಿ ಅಮ್ಮ ಬರಲಿ ಹೇಳ್ತೀನಿ. ಸೊ ಗೈಸ್ ಇವಾಗ ನಮ್ಮ ಅಮ್ಮವ್ರು ಬರ್ತಾರೆ. ನಮ್ಮ ಅಮ್ಮವ್ರು ಬಂದಮೇಲೆ ಅವ್ರಿಗೆ ತಿನ್ನಿಸ್ಬಿಟ್ಟು ಅವ್ರು ಮಾಡಿರೋ ಅಡುಗೆನ ಅವ್ರಿಗೆ ತಿನ್ನಿಸ್ಬಿಟ್ಟು ಟೇಸ್ಟ್ ಹೆಂಗೈತೆ ಅವ್ರದ್ದು ರಿವ್ಯೂ ಏನು ಅಂತ ಎಲ್ಲ ಕೇಳೋಣ, ಓಕೆನಾ? ಒಂಚೂರು ಕೈಗೆ ಹಾಕಿ ಬಿಸಿ ನೋಡೋಣ. ಈಗ ಆಲ್ರೆಡಿ ಬೆಂದೈತೆ ಗೈಸ್, ಬೆಂದೈತೆ. ಸ್ವಲ್ಪ ಟೇಸ್ಟ್ ನೋಡೋಣ, ಎಲ್ಲಿ ಸುಡ್ತದೆ. ಗೈಸ್ ಸಖತ್ತಾಗಿ ಮಾಡೋರು ಸೀರಿಯಸ್ಲಿ. ಇವಾಗ ಅದು ಹಸಿ ಇದು ಇದಿದೆಯಲ್ಲ, ಆ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟಿದೆ. ವಾವ್ ಅಪ್ಪಾಜಿ ನಿಜ ಸಕ್ಕತ್ತಾಗೈತೆ ಕಣ ಅಪ್ಪಾಜಿ. ಗೈಸ್ ಯಾರಿಗಾದ್ರು ಬೇಕಿದ್ರೆ ನಮ್ಮ ಅಪ್ಪಾಜಿ ಹತ್ರ ಬಂದ್ಬಿಟ್ಟು ತಿಳಿ ಸಾಂಬಾರು ಮಾಡಿಸ್ಕೊಂತೀನಿ. ಗೈಸ್ ಸೀರಿಯಸ್ಲಿ ಸಕ್ಕತ್ತಾಗಿ ಮಾಡೋರೆ. ನಾನು ಸಾಸಿವೆನಕ್ಕೆ ಎಷ್ಟೊಂದು ಹಾಕವ್ರೆ ಅಂತ ಕೇಳ್ತಿದ್ದೆ. ಸಾಸಿವೆ ಹಾಕಿದ್ರೆ ಅದೊಂದು ಸಾಸಿವೆ ಸಿಕ್ತಿ ಇವಾಗ, ಅದು ಒಳ್ಳೆ ಟೇಸ್ಟ್ ಬಂದೈತೆ. ಪರವಾಗಿಲ್ಲ, ನಮ್ಮ ಅಪ್ಪಾಜಿ ಸೇರ್ಕೊಂಡು ನಾನು ಒಂದು ಹೋಟ್ಲ್ ಓಪನ್ ಮಾಡೋದು. ಹೋಟ್ಲ್ ಓಪನ್ ಮಾಡೋದು ಅಪ್ಪಾಜಿ ಒಂದಾ SRT ಮೆಸ್ ಅಂತ. ನಮ್ಮ ಅಪ್ಪಾಜಿ ನನಗೆ ಬೇಡ, ಬೇಕಿದ್ರೆ ನೀನು ಮಾಡ್ಕೋಗ್ಬಿಡಿ ಅಂತಾರೆ. ಗೈಸ್ ಸೀರಿಯಸ್ಲಿ ಸಕಲ ಮಾಡೋರು, ಅದು ಟೇಸ್ಟ್ ಒಳ್ಳೆ ಬಾಯಲ್ಲಿ ಇನ್ನೂ ಹಂಗೆ ಐತೆ. ಸೊ ನಮ್ಮ ಅಮ್ಮವ್ರು ಬಂದಮೇಲೆ ಅವ್ರು ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಟೇಸ್ಟ್ ಹೆಂಗೈತೆ ಹೇಳಮ್ಮ ಅಂತ ಕೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಒಂದು 5 ಸ್ಟಾರ್ ರೇಟಿಂಗ್ ಕೊಡಿಸ್ತೀನಿ, ನಮ್ಮ ಅಮ್ಮವ್ರು ಬರಲಿ ರೀ. ಸೊ ಗೈಸ್ ಇವಾಗ ಸಾಂಬಾರು ಆಲ್ಮೋಸ್ಟ್ ನೋಡಿ ಎಲ್ಲ ಆಗಿದೆ. ಸೊ ಇವಾಗ ಟೇಸ್ಟ್ ಎಲ್ಲ ನೋಡಿದೆ ಅಲ್ವಾ? ಸೊ ಸಾಂಬಾರಲ್ಲಿ ಆಗಿದೆ. ಇವಾಗ ಫೈನಲ್ ಟೇಸ್ಟ್ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಸಾಂಬಾರು ತಿನ್ನುವಾಗ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಹಿಂಗೆ ಬಿಡಿಬೇಕು ಅಪ್ಪಾಜಿ, ಹಿಂಗೆ ಬಿಡಿ. ಸೊ ಗೈಸ್ ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಫ್ಲೇವರ್ನು ಅದಕ್ಕೆ ಆ್ಯಡ್ ಆಗಿರುತ್ತೆ. ಸಾಂಬಾರು ತಿಂತಾಯಿದ್ರೆ ಇವಾಗ ಪಾಪ ವೀಡಿಯೋ ನೋಡೋರು ಬಾಯಲ್ಲಿ ಅದು ಎಷ್ಟು ಜನದ ಬಾಯಲ್ಲಿ ನೀರು ಬರ್ತೈತೆ ಇವಾಗ ಅಲ್ವಾ? ಬರ್ತೈತೆ ತಾನೇ? ನೋಡಿ ಇವಾಗ ಗ್ಯಾಸ್ ಆಫ್ ಮಾಡವ್ರೆ. ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಅದನ್ನು ಸ್ವಲ್ಪ ಹಬೆಲೆ ಏನೋ ದಮ್ ಬಿರಿಯಾನಿ ಥರ, ಇದು ದಮ್ ಸಾಂಬಾರು, ದಮ್ ತಿಳಿ ಸಾಂಬಾರು ಥರ ಮಾಡಿಬಿಟ್ಟು ತಿನ್ಬಿಡೋದೆ ಇವಾಗ. ನೋಡಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ನಮ್ಮ ಅಪ್ಪಾಜಿ ಇದನ್ನು ಮನೇನು ತೊಳೆದಿಡ್ತಾಯಿತ್ತು ಪಾಪ. ಬಿಡಿ ಬಿಜಿ ನಾನು ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ನಮ್ಮ ಅಪ್ಪಾಜಿ ಇವಾಗ ಮೈಂಡಲ್ಲಿ ಬೈಕತ್ತಾ ಇರ್ತದೆ, ನಾನು ಮಾಡಿದ್ಮೇಲೆ ನನ್ನ ಮಗ ಬಂದ್ಬಿಟ್ಟು ಮಾಡ್ತೀನಿ ಅಂತಲ್ಲ ಅಂತ. ಪರವಾಗಿಲ್ಲ, ಸಮ್ಟೈಮ್ಸ್ ಅವ್ರಿಗೂ ಮಾಡೋಕ್ಕೆ ಬಿಟ್ಬಿಡ್ಬೇಕು. ಈ ನನ್ನ ಮಗ ನೋಡಿ ಗೈಸ್, ಬರೀ ಮಲ್ಕೊಂಡು ಬರೀ ಮಲ್ಕೊಂಡು ಎದಳ ಮಚ್ಚ ಕರೆ ನಿಲ್ಲೋಡಿ ಯಾರಕ್ಕೆ ಹೋಗ್ತಾವ್ರೆ. ಗೈಸ್ ನನ್ನ ಫೋನ್ ಹಿಡ್ಕೊಂಬಂದ್ರೆ ಓಡ್ಬಿಡ್ತಾನೆ ಗುಡು ಅಂತ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಎದಳ ಸೀರಿಯಸ್ಲಿ ನೋಡಿದ್ನಿ, ನಮ್ಮವರೆಲ್ಲ ಕೂಗ್ತಾವ್ರ ಕಣ. ಇಲ್ಲಿ ನೋಡಿದ್ದೆ, ಇಲ್ಲಿ ನೋಡು, ಸೀರಿಯಸ್ಲಿ ಕೂಗ್ತಾವ್ರ ಕಣ. ಏನೋ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಕೂಗ್ತಾವ್ರೆ ನೋಡಿದ್ದಿ. ಇಲ್ಲಿ ನೋಡು ಆಯ್ ಮಾಡು ಪಾಪ. ಗೈಸ್ ಅವನಲ್ಲೇ ಮುಳ್ಕೊಂಬಿಟ್ಟೆ. ಗೈಸ್ ಆ್ಯಕ್ಚುಲಿ ನೆನೆ ಸ್ಟ್ರೀಮ್ ಎಲ್ಲ ಸೆಟಪ್ ಮಾಡಿದ್ವಲ್ಲ, ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಚೆಕ್ ಮಾಡಿದೆ. ಅದು ಯಾಕೋ ಈ ಮೈಕ್ದು ಸ್ವಲ್ಪ ಅದೇನೋ ಏನು ಡಿಫಾಲ್ಟ್ ಏನಿಲ್ಲ, ಬಟ್ ಅದೇನೋ ಲ್ಯಾಪ್ಟಾಪಿಗೆ ಸ್ವಲ್ಪ ಕನೆಕ್ಟ್ ಆಗ್ತಿರಲ್ಲ. ಸೊ ಆಮೇಲೆ ಇವನೇ ಅದೇನೋ ಸ್ವಲ್ಪ ಡ್ರೈವರ್ಸ್ ಅದು ಇದು ಎಲ್ಲ ತೆಗೆದು ಅದಾದ್ಮೇಲೆ ಹಾಕಿ ಮತ್ತೆ ಎಲ್ಲ ಸರಿ ಮಾಡಿಕೊಟ್ಟ. ಸೊ ಒಂದೆರಡು ಅನ್ಲಿಸ್ಟೆಡ್ ಹಾಕಿ ಮತ್ತೆ ಸ್ಟ್ರೀಮ್ ಮಾಡಿದ್ದೆ. ಸೊ ಚೆನ್ನಾಗಿ ಬರ್ತಾಯಿದೆ. ಸೊ ಮೈಟ್ ಬಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಸ್ಟ್ರೀಮಿಂಗ್ನ. ಈ ವಿಡಿಯೋ ಮೇ ಬಿ ನಿಮಗೆ ಲೇಟಾಗಿ ಅಪ್ಲೋಡ್ ಮಾಡ್ಬೋದು. ಸೊ ಅಷ್ಟರೊಳಗಡೆ ಸ್ಟ್ರೀಮಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತೀನಿ, ನೀವೆಲ್ಲ ನೋಡ್ತಾ ಇರ್ತೀರ ಅಲ್ಲಿ ಅಷ್ಟರೊಳಗೆ, ಓಕೆನಾ? ಸೊ ಇವಾಗ ನಮ್ಮ ಅಮ್ಮವರು ಬರ್ತಾ ಇದ್ದಾರಂತೆ, ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ನಮ್ಮ ಅಪ್ಪ ಮಾಡಿರೋ ಅಡುಗೆ ತಿನ್ನಿಸ್ಬಿಟ್ಟು ಹೆಂಗೈತೆ ಅಂತ ಕೇಳ್ಬಿಡೋಣ ಬನ್ನಿ. ಗೈಸ್ ಬಂದ್ರು ಮನೆಗೆ ಬಂದ್ರು. ಎಲ್ಲೋಗಿದ್ರಿ? ಬೆಳಿಗ್ಗೆ ನಾವು ಎದಳಷ್ಟೊತ್ಗೂ ಮುಂಚೆನೆ ಹೋಗ್ಬಿಟ್ಟಿದ್ದೀರಲ್ಲ ನೀವು. ಮಹದೇಶ್ವರ ಬೆಟ್ಟ ಎಲ್ಲಾಗಿದ್ದ ಮೊನ್ನೆ ಬಾ, ಅಗ್ಗಿ ಕೊಡು ಅಗ್ಗಿ ಕೊಡು. ಪಪ್ಪಿ ಎಲ್ಲೋಗಿದ್ದೆ ನನ್ನ ಬಿಟ್ಬಿಟ್ಟು.
ಗೈಸ್ ನೋಡಿ ಬೆಳಿಗ್ಗೆ 6 ಗಂಟೆ ಅಲ್ಲ 4 ಗಂಟೆಗೆ ಹೋಗ್ಬಿಟ್ಟವ್ರೆ. 4 ಗಂಟೆಗೆ ಹೋದವರು ಇವಾಗ ಬಂದವ್ರೆ. ಅದಕ್ಕೆ ನಿಮ್ಗ ಎಲ್ಲರೂ ಹೇಗಿದ್ದೀರಾ ಹೇಳ್ಬಿಡಿ. ನಿಮ್ಗೋಸ್ಕರ ಏನ್ ಮಾಡೋರು ಗೊತ್ತಾ? ನಿಮ್ ಯಜಮಾನ್ರು ಏನ್ ಮಾಡೋರು ಗೊತ್ತಾ ಇವತ್ತು ನಿಮ್ಗೋಸ್ಕರ? ಅನ್ನ ರಸಂ ಮಾಡಿದ್ದಾರೆ ಗೈಸ್. ನೋಡಿ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿ ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಸಾಂಬಾರು ಮಾಡೈತೆ ಅಂತಂದ್ರೆ ನಮ್ಮಮ್ಮ ವೆರಿ ಗುಡ್ ಅಂತೈತೆ. ಅಮ್ಮ ನಿಜ ಸಕ್ಕತ್ತ ಮಾಡೋರ ಕಣಮ್ಮ, ನಾನು ಟೇಸ್ಟ್ ಮಾಡಿದೆ. ಸಕ್ಕತ್ತ ಮಾಡ್ತಾರೆ. ಸೊ ಗೈಸ್ ಈಗ ನೀವೆಲ್ಲ ತಿಂದ್ಬಿಟ್ಟು ಅದನ್ನ ರಿವ್ಯೂ ಹೇಳ್ಬೇಕು, ಹೆಂಗಿತ್ತು ಹೆಂಗ್ ಮಾಡೋರೆ ಅಂತ. ಓಕೆನಾ? ಹೆಂಗಿತ್ತು ಮಲೆಮಹದೇಶ್ವರ ಟ್ರಿಪ್ಪು? ಯಾರ್ಯಾರು ಹೋಗಿದ್ರಿ? ಸಿಕ್ಕಾಪಡ ರಶ್ ಇತ್ತಾ? ಯಾರ್ಯಾರು ಹೋಗಿದ್ರಿ? ಅಯ್ಯೋ ಗೈಸ್ ನೋಡಿ ನಿಂತ್ಕೊಂಡು ನಮ್ಮ ಅಮ್ಮನ ಪಾಪ ಕಾಲೇ ಊದ್ಕೊಂಡ್ಬಿಟ್ಟೈತಿ. ಯಾರ್ಯಾರು ಹೋಗಿದ್ರಿ? ಇವಳು ಖುಷಿ ನೋಡಿ ಯಾರ್ಯಾರು ಹೋಗಿದ್ರಿ? ಹಾ, ಕವಿತಕ್ಕ ಬಂದಿತ್ತಾ ಅಲ್ಲಿಂದ ಮೈಸೂರಿಂದ? ಓಕೆ. ಪುಟ್ಟಮಣಿ ಆಂಟಿ, ವಿಶಾಲಕ್ಕ, ರತ್ನಕ್ಕ. ಗೈಸ್ ಹಂಗಾರೆ ಫುಲ್ ಇವ್ರದ್ದು ಬೆಟಾಲಿಯನೇ ಹೋಗಿದೆ. ನಮ್ಮನೆಯವ್ರು ಯಾವಾಗ್ಲೂ ಹಂಗೆ ಹೋದ್ರೆ ಫುಲ್ ಬೆಟಾಲಿಯನ್ ಗಟ್ಟಲೆ ಹೋಯ್ತಾ ಇರ್ತಾರೆ. ಇವಳು ಖುಷಿ ನೋಡಿ ಬೆಳಿಗ್ಗೆ ಆಟ ಆಡ್ತಾರೆ, ಯಾರು ಇರ್ಲಿಲ್ಲ. ಅವ್ರ ತಾತ ಸಿಕ್ಕಿದ್ದು ಈಗ ಫುಲ್ ಜೋಶ್. ಏನವದು ಅನ್ಕೊಂಡು ಏನ್ ಹಂಗ್ ಮಾಡ್ತಿದಿ? ಅಲ್ಲಿ ಅಯ್ಯೋ 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 ತಾತನ್ ಮಾತಾಡ್ಸವ. ತಾತ ಅಣ್ಣ ಕೂಗ್ತಾ ಅಣ್ಣ ಬತ್ತಾಳಂತ ಅಣ್ಣ ಎತ್ಕೊಳ್ಳಿ ಅಣ್ಣ ಬತ್ತಾಳಂತ ಎತ್ಕೊಳ್ಳಿ. ಗೈಸ್ ಇವಳು ಏನ್ ಮಾಡ್ತಾಳ ಗೊತ್ತಾ? ಏನಾದ್ರೂ ಸುಸು ಮಾಡ್ಕೊಂಡಿದ್ರೆ ಇಲ್ಲಿ ನೋಡಿ ನನ್ನ ಹತ್ರಕ್ಕೆ ಬರ್ತಾಳಂತೆ. ಅಯ್ಯೋ 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 ಬಾ 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 ಬಾ. ಇಲ್ಲಿ ನೋಡು ಅಲ್ಲಿ ಹಾಯ್ ಹಾಯ್ ಹಾಯ್. ಎಲ್ಲೋಗಿದ್ದೆ ನೀನು? ಎಲ್ಲೋಗಿದ್ದೆ ಬೆಳಗ್ಗೆಯಿಂದ? ಎಲ್ಲೋಗಿದ್ದೆ ಅಂದ್ರೆ ಅಲ್ಲಿ ನೋಡು, ಅಲ್ಲಿ ಕ್ಯಾಮ್ರಾ ನೋಡಲಿ. ಎಲ್ಲೋಗಿದೆ ಬೆಳಗ್ಗೆಯಿಂದ? ಬಿಡು, ಅದು ಕೇಳ್ಬೇಡ. ಇಲ್ಲ ನಾನೇನು ಚಲಿಲ್ಲಪ್ಪ. ಸೊ ಗೈಸ್ ನೋಡಿ ಪಾಪ ಬೆಳಿಗ್ಗೆ 4 ಗಂಟೆಗೆ ಆ ಚಳಿ ಕೊರೆಯಲ್ಲಿ ನಾನು ಎದೊಳಕ್ಕೂ ಮುಂಚೆನೇ ಹೋಗ್ಬಿಟ್ಟು ಬೆಳಗ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಇವಾಗ ಬಂದವ್ರೆ. ಅದಿರೋದು ಮೈಸೂರು ಬಿಟ್ಟು ಕೊಳ್ಳೇಗಾಲ ಬಿಟ್ಟು ಅಲ್ಲಿ ಅಷ್ಟು ದೂರಕ್ಕೆ ಹೋಗ್ಬೇಕು ಗೈಸ್. ಸೊ ಅವರು ಎಲ್ಲ ಹೋದರೆ ಫುಲ್ ಬೆಟಾಲಿಯನ್ನೇ ಹೋಗ್ತಾರೆ. ಸೊ ಹೋಗ್ಬಿಟ್ಟು ಇವಾಗ ಮನೆಗೆ ಬಂದವ್ರೆ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಊಟ ಮಾಡ್ತಾರೆ. ಸೊ ಅವ್ರು ಊಟ ತಿಂದ್ಬಿಟ್ಟು ನಮ್ಮಮ್ಮವ್ರ ಯಜಮಾನ್ರು ನಮ್ಮ ಅಪ್ಪಾಜಿ ಮಾಡಿರೋದು ಹೆಂಗಿತ್ತು, ಅವರಿಗೋಸ್ಕರ ತನ್ನ ಹೆಂಡತಿಗೋಸ್ಕರ ಮಾಡೋರಲ್ವಾ, ಸೊ ಹೆಂಗಿತ್ತು ಅಂತ ಕೇಳೋಣ. ಗೈಸ್ ಇವಾಗ ಊಟ ಮಾಡೋ ಟೈಮ್. ಬನ್ನಿ ಲೆಲ್ಲೆಲ್ಲೆ ನಮ್ಮಮ್ಮ ಎಣ್ಣೆ ಕುಡಿತಾವ್ರೆ. ಎಣ್ಣೆ ಅಂದ್ರೆ ಆ ಎಣ್ಣೆ ಅಲ್ಲ ಗೈಸ್, ಅವ್ರಿಗೆ ಡಾಕ್ಟ್ರು ಕೊಟ್ಟರೋ ಎಣ್ಣೆ. ಸೊ ಅದನ್ನು 10 ಡ್ರಾಪ್ಸ್ ಕರೆಕ್ಟಾಗಿ ಹಾಕ್ಕೊಂಡು 10 ಡ್ರಾಪ್ಸ್ನ ನೀರೊಳಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿತಾರೆ. ಅಮ್ಮ ಸ್ಮೆಲ್ ನೋಡಮ್ಮ ಇದ್ರದಾ, ಬಾರಮ್ಮ ಇಲ್ಲಿ ಸ್ಮೆಲ್ ನೋಡಮ್ಮ. ನಿಮ್ಮ ಯಜಮಾನ್ರು ನಿಮಗೋಸ್ಕರ ಮಾಡಿರೋದಾ? ಒಬ್ಬೊಬ್ಬ ಇದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಗಂಡನ ಮೇಲೆ ಪ್ರೀತಿಗೆ. ಗೈಸ್ ಸೀರಿಯಸ್ಲಿ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆ್ಯಂಡ್ ನಮ್ಮ ಅಪ್ಪಾಜಿ ಮೊದಲೇ ಚೆನ್ನಾಗಿ ಮಾಡ್ತಾರೆ. ನೀವೆಲ್ಲ ತಿನ್ಬಿಟ್ರೆ ಕಳೆದೋಗ್ಬಿಡ್ತೀರಾ. ಆಮೇಲೆ ನಾಳೆಯಿಂದ ನಾವೆಲ್ಲ ಹುಡ್ಕೋದು ನಿಮ್ಮನ್ನ. ಅಲ್ಲ ನಾಳೆ ಗೈಸ್ ಇವರೆಲ್ಲ ತಿನ್ಬಿಟ್ರೆ ಅದನ್ನು ಕಳೆದೋಗ್ಬಿಡ್ತಾರೆ. ಸೊ ನಾಳೆಯಿಂದ ಎಲ್ಲಿ ಹುಡ್ಕೊಂಡು ಇವ್ರನ್ನ? ಅದಕ್ಕೆ ಅವ್ರಿಗೆ ಒಂದು ಕೆಲಸ ಮಾಡೋದು, ಇವ್ರನ್ನ ಉಪವಾಸ ಇರಿಸ್ಬಿಡೋದಾ? ಉಪವಾಸ ಇರ್ತೀರಾ? ನಮ್ಮ ಅದಕ್ಕೆ ನೋಡಿ ಬೋಂಡ ಬಂದಿದ ತಕ್ಷಣ ಬೋಂಡ ತಿಂತಾವೆ. ಏನು ಅವಳಿಗೂ ಬೇಕಂತ ತಿನ್ಸಿ. ಇನ್ನು ರಚ್ಚೆ ಹಿಡಿತಾಳೆ. ಇನ್ನು ರಚ್ಚೆ ಹಿಡಿತಾಳೆ. ಬೇಡ ಬಾ ಹೋಗೋಣ. ಗೈಸ್ ಅವಳು ಯಾರಾದರೂ ಏನಾದರೂ ತಿಂತಾ ಇದ್ರೆ ಅವಳು ಬಾಯಿಗೆ ಸ್ವಲ್ಪ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂತಂದ್ರೆ ಅವಳು ಬಿಡಲ್ಲ, ಅವಳು ಬಿಡೋ ಜಾಯಮಾನನೇ ಅಲ್ಲ. ಹಾಕೊಡ್ರಿ ನಮ್ಮ ಅಪ್ಪಾಜಿಗೆ. ಗೈಸ್ ಈಗ ನೋಡಿ ಬಿಸಿ ರೈಸ್, ಸಾಂಬಾರು. ಅಯ್ಯೋ ಇದು ಮಜ್ಜಿಗೆ ಮಾಡಂಗಿದ್ರೆ ಮಾಡ್ಬಿಡಿ, ಮೊಸರು ಐತೆ. ನಾವು ಮಜ್ಜಿಗೆನೇ ಮಾಡಲಿಲ್ಲ, ಮರ್ತ್ಬಿಟ್ಟು. ಸೊ ಗೈಸ್ ನಾವು ಅನ್ನ ಸಾಂಬಾರು ಮಾಡ್ದೋ, ಮಜ್ಜಿಗೆ ಮಾಡೋದು ಮರ್ತ್ಬಿಟ್ಟು. ಈಗ ನೆನಪಾಯ್ತಾ ನನಗೆ. ಇಟ್ಸ್ ಓಕೆ. ಇವಾಗ ಬಂದಿದ್ದಾರೆ ಕಿಚನ್ ಹ್ಯಾಂಡ್ ಓವರ್ ನಾವು ಕೊಟ್ಬಿಟ್ಟಿದ್ವಿ. ನಮ್ಮ ಅತ್ತಿಗೆಗೂ ನಮ್ಮ ಅಮ್ಮವ್ರಿಗೂ ಕೊಟ್ಬಿಟ್ಟಿದ್ವಿ. ಬೆಳಿಗ್ಗೆಯಿಂದ ಯಾರು ಇರಲಿಲ್ಲ, ಸೊ ನಾವು ತಗೊಂಡಿದ್ದೆ ಇವಾಗ ಟೇಕ್ ಓವರು. ಇವಾಗ ಅವ್ರಿಗೆ ವಾಪಸ್ ಕೊಟ್ಬಿಟ್ಟಿದ್ವಿ. ಓಕೆನಾ? ಇಲ್ಲ ಕಿಚನ್ಗೆ ಬಂದ್ಬಿಟ್ಟು ವಾಪಸ್ ಆಗಿದ್ದು. ಕಿಚನ್ಗೆ ಬಂದ್ಬಿಟ್ಟು ವಾಪಸ್ ಆಗಿದ್ದು. ಇಲ್ಲ ಮಧ್ಯಾಹ್ನ ಮನೇಲಿ ತಿಂದಿದ್ದು.
ಹೋಟ್ಲಲ್ಲಿ ಪಾರ್ಸಲ್ ತಗೊಂಬಂದು ಮನೇಲಿ ತಿಂದಿದ್ದು. ಹಾಂ, ನನಗೆ ನೀವು ತಿನ್ಬಿಟ್ಟು ಮೇಯ್ನ್ ಇವಾಗ ನೀವು ಇಬ್ಬರು ತಿನ್ಬಿಟ್ಟು ನನಗೆ ರಿವ್ಯೂ ಕೊಡಬೇಕು ಹೆಂಗೈತೆ. ನಮ್ಮ ಆಡಿಯನ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ಸಕ್ಕದ ಮಾಡೋರು ನಮ್ಮ ಅಪ್ಪಾಜಿ ಅಂತ. ಸೊ ನೀವು ಕೊಡೋ ಇದ್ರ ಮೇಲೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋದು, ಓಕೆನಾ? ಸೊ ಬೇಗ ಬೇಗ ಹಾಕೊಂಬನ್ನಿ ಗೈಸ್. ನಮ್ಮ ಅಮ್ಮ ಊಟ ಮಾಡ್ತಾರೆ, ಬನ್ನಿ ಕೇಳಲ್ಲ. ಮೇಡಮರೇ ಹೆಂಗಾಯ್ತಮ್ಮ ಅಪ್ಪಾಜಿ ಮಾಡಿರೋದು? ನಿಜ ಹೇಳ್ಬೇಕು, ನೀವು ಸುಮ್ಮನೆ ಏನೋ ವಿಡಿಯೋ ಮಾಡ್ತೇನೆ ಅಂದ್ಬಿಟ್ಟು ಹೇಳೋದಲ್ಲ. ನಿಜವಾಗ್ಲೂ ಚೆನ್ನಾಯ್ತಾ? ಯಾಕದಕ್ಕೆ ನೀವು ತಿಂತಲ್ಲ? ಓ ಗೈಸ್, ಫಸ್ಟ್ ಪಾಪಕ್ಕೆ ತಿನ್ಸ್ಬಿಟ್ಟು ಆಮೇಲೆ ತಿಂತಾರಂತೆ. ಹಾಂ ಹೇಳಮ್ಮ, ಏನೇನು ಹಾಕೋರು ಅದಕ್ಕೆ ಹೇಳಿ. ನೀವು ಕರೆಕ್ಟಾಗಿ ನಿಮ್ಗೆ ಗೊತ್ತಾಯ್ತಾ ಇಲ್ವಾ ಅಂತ ಅವಾಗ ಗೊತ್ತಾಯ್ತದೆ. ಹಾಂ, ಏನೇನು ಹಾಕೋರೆ? ಹಾಂ ಹಾಂ, ಈರುಳ್ಳಿ, ಟೊಮಾಟೊ, ಆಮೇಲೆ ಸಾಸಿವೆ, ಹಾಂ ಜೀರಿಗೆ, ಹಾಂ ಎಣ್ಣೆ, ಹಾಂ ಕರ್ಬೇವಿನ ಸೊಪ್ಪು, ಹಾಂ. ಪೌಡ್ರು, ರಸಂ ಪೌಡ್ರು, ಯಾವ ಪೌಡ್ರು? ರಸಂ ಪೌಡ್ರು. ರಸಂ ಪೌಡ್ರ್ ಹಾಕೇ ಇಲ್ಲ ನಾವು. ರಸಂ ಪೌಡ್ರ್ ಹಾಕಿದ್ವ ನಾವು? ರಸಂ ಪೌಡ್ರ್ ಖಾಲಿ ಆಗಿತ್ತು. ಮನೆ ಖಾರ ಪುಡಿ. ರಸಂ ಪೌಡ್ರ್ ಖಾಲಿ ಆಗಿತ್ತು, ರಸಂ ಪೌಡ್ರ್ ಹಾಕೇ ಇಲ್ಲ. ಹಾಂ, ಆಮೇಲೆ ನಮ್ಮನೆ ಇಲ್ಲಿ ಐತಲ್ಲ ಅದೇ ಖಾರ ಪುಡಿ ಹಾಕಿದ್ರ. ಆಮೇಲೆ ಕೊತ್ತಂಬರಿ, ಉಪ್ಪು. ಹಾಂ, ಬೀಳ್ತೀಯ ನೀನು? ಗೈಸ್ ಕರೆಕ್ಟಾಗಿ ಹೇಳ್ಬಿಟ್ರು ಏನೇನು ಹಾಕವ್ರೆ ಅಂತವ. ಸೊ ಅಂದರೆ ಅವ್ರಿಗೆ ಟೇಸ್ಟ್ ಇಷ್ಟ ಆಗಿದೆ ಅಂತ ಅರ್ಥ. ಟೇಸ್ಟ್ ಇಷ್ಟ ಆಗಿದೆಯಾ ಪಕ್ಕ? ನಮ್ಮ ಯಜಮಾನ್ರು ಮಾಡಿರೋದು ಹೆಂಗೆ ಚೆನ್ನಾಗಿಲ್ದಿರಕ್ಕೆ ಸಾಧ್ಯ ಅಂತ ಹೇಳ್ತೀರಾ? ಗೈಸ್ ಇದೊಂದು ಸಾಂಬಾರು ಮಾತ್ರ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಅಮ್ಮ ಟೊಮೆಟೊ ಗೊಜ್ಜು ಚೆನ್ನಾಗಿ ಮಾಡ್ತಾರೆ ತಾನೆ? ಇದನ್ನೇ ಗಟ್ಟಿಗೆ ಮಾಡೋದು. ಹಾಂ, ಇದನ್ನೇ ಕಟ್ಟಿಂಗ್ ಮಾಡೋದು ಟೊಮೆಟೊ ಗೊಜ್ಜು. ಇದಕ್ಕೆ ನೀರು ಹಾಕ್ಬಿಟ್ರೆ ತಿಳಿ ಸಾರು. ಅದಕ್ಕೆ ನೀವೆಷ್ಟೊತ್ತಿಗೆ ತಿನ್ನೋದು? ಹಾಂ, ನೀವೆಷ್ಟೊತ್ತಿಗೆ ತಿನ್ನ? ಗೈಸ್ ಇನ್ನು ಅವಳಿಗೆ ತಿನ್ನಿಸ್ಬಿಟ್ಟು ಅದಾದ್ಮೇಲೆ ಇವ್ರು ತಿಂದು ಎಲ್ಲ ಮಾಡೋಷ್ಟೊಳಗೆ ನಾನು ಮಲ್ಕೊಂಡೇ ಬಿಟ್ಟಿರ್ತೀನಿ. ಸೊ ಅಂದರೂ ಪರವಾಗಿಲ್ಲ. ಇಲ್ಲ ನೀನು ತಿಂದಲ್ಲ, ಹೆಂಗಿತ್ತು ಮಚ್ಚ? ಹೆಂಗಿತ್ತು ಪಕ್ಕ? ಸುಮ್ಮನೆ ಹೇಳ್ಬಾರ್ದು ಇಲ್ಲೇ ಕೂತವ್ರು ಏನ್ಬಿಟ್ಟು. ಚೆನ್ನಾಯ್ತಾ? ಸೊ ಗೈಸ್ ನಮ್ಮ ಅಪ್ಪಾಜಿ ಸಖತ್ತಾಗಿ ಮಾಡ್ತಾರೆ ಆ್ಯಕ್ಚುಲಿ. ನಾನು ತಿಂದೆ, ನಾನು ತುಪ್ಪ ಹಾಕೊಂಡು ತಿಂದೆ, ಸಖತ್ತಾಗಿತ್ತು. ಸೊ ನಮ್ಮ ಅದಕ್ಕೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಅವಳಿಗೆ ತಿನ್ನಿಸ್ಬಿಟ್ಟು ಮನೆಯದೆಲ್ಲ ಕೆಲಸ ಮಾಡಿಬಿಟ್ಟು ಅವ್ರು ತಿನ್ನೋದು ಲೇಟ್ ಆಗುತ್ತೆ. ಸೊ ಅಲ್ಲಿವರೆಗೆ ಬನ್ನಿ ಅವ್ರು ತಿಂದಾದ್ಮೇಲೆ ಹೆಂಗಿರುತ್ತೆ ರಿವ್ಯೂ ಅಂತ ಕೇಳೋಣ. ಇಲ್ಲ ಅಂತಂದರೆ ನಾನಾಗ ದಬಾಕೊಂಬಿಟ್ಟಿದ್ದಿದ್ರೆ ಈ ವಿಡಿಯೋನ ಇಷ್ಟೇ ತೋರ್ಸೋಕ್ಕಾಗೋದು ಅಂತ ಹೇಳ್ಬೋದು. ಸೊ ಇಲ್ಲ ನೋಡ್ತೀನಿ, ಆದ್ರೂ ಅವರು ತಿಂದು ರಿವ್ಯೂ ಕೊಡೋವರೆಗೂ ಕಾದು ನಿಮಗೆ ರಿವ್ಯೂ ತಿಳಿಸ್ಬಿಟ್ಟೆ ಹೋಗ್ತೀನಿ. ಓಕೆ. ಸೊ ಗೈಸ್ ನೋಡಿ ನಮ್ಮ ಅದಕ್ಕೇನೋ ಟೇಸ್ಟ್ ಮಾಡ್ತಾವ್ರೆ ಈಗ. ಹೆಂಗೈತೆ ಅದಕ್ಕೆ? ನಿಜ ಹೇಳ್ಬೇಕು ಪಕ್ಕನಾ? ಅಮ್ಮಂಗೆ ಆಲ್ರೆಡಿ ಕೇಳಿದ್ದೆ ಏನೇನು ಹಾಕವ್ರೆ ಅಂತ, ಅದನ್ನೆಲ್ಲ ಹೇಳ್ಬಿಟ್ಟಿದ್ದೀರಾ. ಹೊಟ್ಟೆ ಬೇಕು. ಹ್ಞೂ, ಮತ್ತೆ ಹೆಂಗಿದ್ರು ತಿನ್ಲೇಬೇಕು ಅಂದ್ರೆ ಹೊಸ್ತವ್ರಿಗೆ ಹಲಸಿದನ್ನ ಕೊಟ್ರು ಅಮೃತ ಅಂತ ಹಂಗೆ ಹೊಸ್ತು ಬಂದಿದ್ದೆ. ಗೈಸ್ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತಂತೆ. ಸೊ ನಮ್ಮಮ್ಮಂಗೆ ಸ್ವಲ್ಪ ಕಾಲೆಲ್ಲ ಊದ್ಕೊಂಡ್ಬಿಟ್ಟೈತೆ ಓಡಾಡಿ. ಸೊ ಇವರು ಅದಕ್ಕೆ ಹಸ್ಕೊಂಡ್ ಬಂದಿದ್ರಲ್ಲ, ನಮ್ಮ ಅಪ್ಪಾಜಿ ಮಾಡಿದ್ದನ್ನ ಗಬ 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 ಅಂತ ತಿಂದಾಕ್ಬಿಟ್ಟು ಅವ್ರು ನೋಡಿ. ಇಲ್ಲಿ ಆಲೆ ಈ ಪ್ಲೇಟ್ ತುಂಬ ಇತ್ತು ಅನ್ನ, ಈಗ ಆಲ್ರೆಡಿ ಖಾಲಿ. ಇಲ್ಲ ದೃಷ್ಟಿ ತೆಗೆದ್ಬಿಡ್ತೀನಿ. ಯಾರು ಕಣ್ಣಾಕ್ಬಿಡ್ಬಾರ್ದು ತಕೊಂಡ್ರಪ್ಪ, ನಮ್ಮ ಅತ್ತಿಗೆ ಹೇಳ್ತಾವ್ರೆ ಯಾರು ಕಣ್ಣಾಕ್ಬೇಡ್ರಿ. ನೀನು ತಿಂದ? ಏನು ತಿಂದೆ? ಅನ್ನೇ. ಯಾರು ಕೊಟ್ಟಿದ್ದು? ಆಂಟಿ. ಆಂಟಿ ಯಾರು ಮಾಡಿಸಿದ? ಆಂಟಿ. ಆಂಟಿ ಹೇಳು. ಆಂಟಿ 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 ಆಂಟಿನ ತಿನ್ಸಿದ್ದು? ಹಾಂ ಆಂಟಿ ಆಂಟಿ ನೀವೇ ಆಂಟಿ ತಿನ್ಸಿದ್ದು. ಗೈಸ್ ನಮ್ಮ ಪಣ್ಣಿ ನಮ್ಮ ಅತ್ತಿಗೆ ಆಂಟಿ ಅಂತ ಅವಳೆ. ಆಂಟಿ ಆಂಟಿ. ಸೊ ಗೈಸ್ ಅಂತೂ ಇಂತೂ ನಮ್ಮ ಅಪ್ಪಾಜಿ ಮಾಡಿದ್ದು ಊಟ ಎಲ್ರಿಗೂ ಇಷ್ಟ ಆಗಿದೆ. ಆ್ಯಂಡ್ ನಿಮಗೂ ಯಾರಿಗಾರು ಬೇಕಿದ್ರೆ ಹೇಳಿ, ನಮ್ಮ ಅಪ್ಪಾಜಿ ಕೈಲಿ ಮಾಡಿಸ್ಬಿಟ್ಟು ನಾನು ಪಾರ್ಸಲ್ ಕೊಟ್ಟು ಕಳಿಸ್ತೀನಿ, ಓಕೆನಾ? ಸೊ ಯಾ ಗೈಸ್ ಇವತ್ತಿಗೆ ಇಷ್ಟು. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.